ಸಾಗಾಟ ಮಾಡ್ತಾ ಇದ್ದಾರೆ, ಮರಳು ದಂಧೆಯನ್ನು ನಡೆಸ್ತಾ ಇದ್ದಾರೆ. ನೀವು ಸರ್ಕಾರದವರು, ನಮ್ಮ ರಾಜ್ಯ ಸರ್ಕಾರದವರು ಈ ನಾಡನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು, ಈ ನಾಡಿನ ಸಂಪತ್ತನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ದಯವಿಟ್ಟು ಆ ಜವಾಬ್ದಾರಿಯನ್ನು ನಿಭಾಯಿಸಿ ಅಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮ ಮರಳುಗಾರಿಕೆ ದಂಧೆಯನ್ನು ನಿಲ್ಲಿಸಿ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಇದು ಯಾವುದೋ ಒಂದು ಸಣ್ಣ ವಿಚಾರ ಅಲ್ಲ, ಆಮೇಲೆ ಯಾವುದೋ ಒಂದು ಕೆರೆನೋ ಅಥವಾ ಕುಂಟೆನಲ್ಲೋ ಇರುವಂತಹ ಒಂದು ಸಣ್ಣ ಪ್ರಮಾಣದ ಮರಳಲ್ಲ. ಇದು ಬೃಹತ್ ಪ್ರಮಾಣದ ಇರ್ತಕ್ಕಂಥ ಮರಳು. ಈಗಾಗಲೇ ಅವರು ಸಾವಿರಾರು ಟ್ರ್ಯಾಕ್ಟರ್ಗಳು ದಿನನಿತ್ಯ ಇವರು ಹೇಳೋ ರೀತಿಯಲ್ಲಿ ದಿನನಿತ್ಯ ನೂರಾರು ಟ್ರ್ಯಾಕ್ಟರ್ಗಳು ಅಲ್ಲಿ ಮರಳನ್ನು ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರೆ, ಕದ್ದು ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ವಿಚಾರ ಇದೆ. ಒಂದು, ಅವರು ತೆಲಂಗಾಣದವರು, ಅವ್ರು ಭಾಳ ಬುದ್ಧಿವಂತರು, ಭಾಳ ಶಾಣೆ ಇದ್ದಾರೆ, ಭಾಳ ಬುದ್ಧಿವಂತರು. ಅವರು ಮರಳು ಬೇಕಾಗಿದೆ ಅವ್ರಿಗೆ, ಹಾಗಾಗಿ ಅವರು ನಮ್ಮ ಭಾಗದಲ್ಲಿ ನಾವು ಮರಳನ್ನು ತುಂಬ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಅವರು ಅದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಅವರು ಬಂದು ಅವ್ರ ಭಾಗದ ಮರಳನ್ನು ತುಂಬೋದ್ರ ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕದ ಗಡಿಗೆ ಸೇರಿರುವಂಥ ಭಾಗದ ಬಹುತೇಕ ಎಲ್ಲ ಮರಳನ್ನು ಲೂಟಿ ಮಾಡ್ತಾ ಇದ್ದಾರೆ. ನಿರಂತರವಾಗಿ ವರ್ಷ ಇದನ್ನು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇದು ಜವಾಬ್ದಾರಿ ಯಾರು? ಇದನ್ನೆಲ್ಲ ನಮ್ಮ ಸಂಪತ್ತನ್ನು, ನಮ್ಮ ನಾಡಿನ ಸಂಪತ್ತನ್ನು ರಕ್ಷಣೆ ಮಾಡಬೇಕಾಗಿರೋರು ಯಾರು? ಇಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರುವಂಥ ಜನಪ್ರತಿನಿಧಿಗಳು. ಇವತ್ತು ಅಂತಹ ಜನಪ್ರತಿನಿಧಿಗಳೇ ಇವತ್ತು ನೇರವಾಗಿ ಏನು ಪಕ್ಕದ ತೆಲಂಗಾಣ ರಾಜ್ಯದ ಶಾಸಕರತಿನಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ವದಂತಿಗಳು ಇದ್ದಾವೆ. ಅವರು ಅವ್ರ ಹೊತ್ತಿನಲ್ಲಿ ಶಾಮೀಲಾಗಿರೋ ಕಾರಣಕ್ಕಾಗಿಯೇ, ಅಲ್ಲಿಂದ ಬರ್ತಾ ಇರುವಂಥ ಕಿಕ್ ಬ್ಯಾಕ್ ಕಾರಣಕ್ಕಾಗಿಯೇ ಇಲ್ಲಂತೂ ನಮ್ಮ ರಾಜ್ಯದಲ್ಲಂತೂ ಮರಳನ್ನು ಈ ರೀತಿಯಾಗಿ ಮರಳು ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ತೆಲಂಗಾಣದವರಾದ್ರೂ ಅದನ್ನು ಮಾಡ್ಕೊಳ್ಳಿ, ಅವ್ರು ಮಾಡ್ಕೊಂಡು ನಮಗೆ ಬರಬೇಕಾಗಿರುವಂಥ ಕಮಿಷನ್ ಕೊಟ್ಟರೆ ಸಾಕು ಅನ್ನುವಂಥ ರೀತಿಯಲ್ಲಿ ಅವರು ಇವತ್ತು ಗುರುಮಿಟ್ಕಲ್ ಶಾಸಕರು ನಡ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ಯಾದಗಿರಿ ಜಿಲ್ಲಾಡಳಿತ ಏನಿದೆ, ಅವರು ನನಗಂತೂ ನಾನು ಇದನ್ನು ಭಾಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ. ಏನು ಯಾದಗಿರಿ ಜಿಲ್ಲಾಡಳಿತ ಇದೆ, ಇವರು ನಿಜವಾಗ್ಲೂ ನಾಡದ್ರೋಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು, ಇವರು ಭಾಳ ಸ್ಪಷ್ಟವಾಗಿ ಹೇಳಬೇಕು, ಜಿಲ್ಲಾಡಳಿತದಲ್ಲಿ ಕೆಲಸ ಮಾಡ್ತಾ ಇರುವಂಥ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳು, ತಹಶೀಲ್ದಾರರು ಸೇರಿದಂಗೆ ಎಲ್ಲ ಸಿಬ್ಬಂದಿಗಳು, ನೀವು ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ತೆಲಂಗಾಣದಲ್ಲಿ ಏನು ಮರಳು ದಂಧೆ ನಡೆಸ್ತಾ ಇರ್ತಕ್ಕಂಥವ್ರು ಕೊಡ್ತಾ ಇರುವಂಥ ಕಮಿಷನ್ಗಾಗಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದನ್ನು ಏನು ಯಾದಗಿರಿಯ ಜಿಲ್ಲಾಧಿಕಾರಿಗಳು ಭಾಳ ಸ್ಪಷ್ಟಪಡಿಸಬೇಕು ಆ ವಿಚಾರವಾಗಿ ನಮಗೆ. ಯಾಕೆಂತ ಅಂದರೆ ಮೇಲಿಂದ ಮೇಲೆ ಪಾಪ ಇವರು ಒಂದು ವಾರ ಅಲ್ಲಿ ಏನು ಪ್ರತಿಭಟನೆ ಮಾಡಿದ್ದಾರೆ, ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ 2-3 ದಿವಸ ನಿರಂತರವಾಗಿ. ಅಲ್ಲಿ ಇವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದಾಗ 9 ದಿನ ಅವರು ಮರಳನ್ನು ಗಣಿಗಾರಿಕೆಯನ್ನು ಮಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ, ಗಣಿಗಾರಿಕೆನೇ ನಡೆಸಿರಲ್ಲ, 9 ದಿವಸ ಸುಮ್ಮನೆ ಇರ್ತಾರೆ. ಮತ್ತು ಆಮೇಲೆ ಅಲ್ಲಿ ತೆಲಂಗಾಣದ ಶಾಸಕರು ಬಂದು ಗುರುಮಿಟ್ಕಲ್ ಶಾಸಕರನ್ನ ಭೇಟಿ ಮಾಡ್ತಾರೆ. ಅವ್ರು ಬಂದು ಭೇಟಿ ಮಾಡಿದ ಮೇಲೆ ಅದು ಏನೇನು ಡೀಲಿಂಗ್ಗಳು, ಏನೇನು ವ್ಯವಹಾರಗಳು ನಡೆದೋ ಗೊತ್ತಿಲ್ಲ. ಆನಂತರ ಮತ್ತೆ ಅಲ್ಲಿ ಮರಳುಗಾರಿಕೆ ಶುರುವಾಗ್ತಾ ಇದೆ. ಇದನ್ನು ತಡಿಬೇಕಾಗಿರೋದು ಯಾರು? KRS ಪಕ್ಷನ. KRS ಪಕ್ಷಕ್ಕೇನು ಇಲ್ಲಿ DC ಅವ್ರಿಗೆ ಕೊಟ್ಟಂಗೆ ಅವ್ರಿಗೆ ಗನ್ಮ್ಯಾನು, ಕಾರು, ಭತ್ತೆ, ಸಂಬಳ ಎಲ್ಲ ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಹೋಗಿ ತಡೆಯೋದಕ್ಕೆ ನಿಮಗಿರೋದು ಕರ್ತವ್ಯ, ನಿಮಗಿರೋದು ಅಧಿಕಾರ, ಅದನ್ನು ಚಲಾಯಿಸ್ರಿ, ಹೋಗಿ ಈ ನಾಡು ಹೆಮ್ಮೆ ಪಡುವಂಥ ಕೆಲಸವನ್ನು ಮಾಡಿರಿ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ರೆ, ಒಂದು ರೀತಿಯಲ್ಲಿ ಈ ನಾಡಿಗೆ ಅನ್ಯಾಯವನ್ನು ಮಾಡ್ತಾ ಈ ನಾಡಿನ ಋಣವನ್ನು ತೀರಿಸಬೇಕಾಗಿರುವಂಥವ್ರು ಪಕ್ಕದ ತೆಲಂಗಾಣ ರಾಜ್ಯದ ಋಣವನ್ನು ತೀರಿಸೋದಕ್ಕೆ ಮುಂದಾಗಿರುವಂಥದ್ದು ನಿಜಕ್ಕೂ ಬೇಸರದ ವಿಚಾರವಾಗಿದೆ. ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಇದು ಕೇವಲ ಮರಳಿನ ವಿಚಾರ ಅಲ್ಲ, ನಮ್ಮ ನಾಡಿನ ಗಡಿಯನ್ನೇ, ಈ ರಾಜ್ಯದ ಗಡಿಯನ್ನೇ ನೀವು ಸ್ಪಷ್ಟಪಡಿಸಬೇಕು. ಆ ಗಡಿ ಏನಿದೆ ಅನ್ನುವಂಥದ್ದನ್ನು ನೀವು ಸರ್ವೆ ಮಾಡಿ, ಇದು ನಮ್ಮದು, ಅವ್ರು ತೆಲಂಗಾಣದವ್ರದ್ದು ಗಡಿ ಆದರೆ ನೀವು ತುಂಬಿಕೊಳ್ಳಿ, ಪರವಾಗಿಲ್ಲ, ನಿಮ್ದು ಏನಾದ್ರು ಹಾಳಾಗೋಗಿ ನೀವು ಅಂತೇಳಿ ಬಿಟ್ಬಿಡ್ಬೋದು. ಆದರೆ ನಮ್ಮ ಗಡಿಯಲ್ಲೇ ಅವರು ತುಂಬುತ್ತಾ ಇದ್ದರೆ, ಈಗೆಲ್ಲ ನೋಡಿ ಹಳ್ಳಿ ಜನ ಇಷ್ಟೆಲ್ಲ ಬಂದಿದ್ದಾರೆ, ಅವ್ರು ಮರಳು ತುಂಬಿದ್ರೆ ಏನಾಗುತ್ತೆ? ಕನಿಷ್ಠ ಪ್ರಜ್ಞೆ ಇರಬೇಕು DC ಗಳಿಗೆ. ಮರಳ ಗಣಿಗಾರಿಕೆಯನ್ನು ಮಾಡಿದ ನಂತರ ಏನಾಗುತ್ತೆ, ಅಲ್ಲಿ ಅಂತರ್ಜಲದ ಮಟ್ಟವೂ ಕೂಡ ಕಡಿಮೆ ಆಗುತ್ತೆ, ಒಂದು ರೀತಿಯಲ್ಲಿ ಪ್ರಕೃತಿಯೂ ಕೂಡ ನಾಶವಾಗುತ್ತೆ. ಆಮೇಲೆ ಅಲ್ಲಿರ್ತಕ್ಕಂಥ ರೈತರಿಗೆ ಏನು ಬೋರ್ವೆಲ್ಲಲ್ಲಿ ನೀರು ಸಿಗೋಲ್ಲ, ಅಲ್ಲಿರ್ತಕ್ಕಂಥ ರೈತರಿಗೆ ಬೆಳೆ ಬೆಳೆಯೋದಕ್ಕಾಗಲ್ಲ, ರೈತರಿಗೂ ಅದು ನೇರವಾಗಿ ಎಫೆಕ್ಟ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಮರಳು, ನಮ್ಮ ಸಂಪತ್ತು, ಅದು ಇವತ್ತೆಲ್ಲ ನಾಳೆ ಅದನ್ನು ನಾವು ಉಳಿಸ್ಕೊಂಡು ನಮ್ಮ ಮುಂದಿನ ತಲೆಮಾರಿಗೆ ಅದನ್ನು ಬಳಸ್ಕೋಬೇಕು. ಅಥವಾ ನಮ್ಮ ರಾಜ್ಯದವರು ಅದಕ್ಕೆ ಬೇಕಾಗಿರುವಂಥ ಅಧಿಕೃತವಾಗಿ ಹೇಗೆ ತೆಲಂಗಾಣದವರು ಅಧಿಕೃತವಾಗಿ ಅದನ್ನು ಮಾಡ್ಕೊಂಡು ನ್ಯಾಯಯುತವಾಗಿ ಅದನ್ನು ಹೊಡ್ಕೋತಾ ಇದ್ದಾರೋ, ಆ ಥರದ ನಮ್ಮವ್ರಿಗೆ ನೀವು ಪರ್ಮಿಷನ್ ಕೊಟ್ಟು ಅದನ್ನು ಅಧಿಕೃತವಾಗಿ ಹೊಡ್ಕೊಂಡ್ರೆ ನಮ್ಮ ನಾಡಿಗೆ ಇದು ಲಾಭ ಆಗಲ್ವಾ?
ನಮ್ಮ ರಾಜ್ಯಕ್ಕೆ ಇದು ಸಂಪತ್ತಿಂದ ಉಪಯೋಗ ಆಗಲ್ವಾ? ಕನಿಷ್ಠ ಅದನ್ನೂ ಮಾಡ್ದಲ್ಲೇ ನೀವು ಅಲ್ಲಿ ನಡೀತಾ ಇರುವಂಥ ಅಕ್ರಮ ದಂಧೆ ನಡೀತಾ ಇರ್ತಕ್ಕಂಥ ಜಾಗಕ್ಕೆ ಹೋಗೋದಿಲ್ಲ, ನೋಡೋದಿಲ್ಲ, ಇವ್ರೇನು ದೂರು ಕೊಟ್ಟವ್ರೆ ಕೇಳಿಸ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಿಲ್ಲ ಅಂತ ಅಂದರೆ ನೀವು ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದೀರಾ? ಯಾರ ಚೇಳಗಳಾಗಿ, ಯಾರ ತೊತ್ತಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸ್ಬೇಕು. ನಾವು ಇವತ್ತು ಇಲ್ಲಿ ಧರಣಿ ಮಾಡ್ತಾ ಇರೋದು ಜಿಲ್ಲಾಧಿಕಾರಿಗಳೇ ಶಾಮೀಲಾಗಿದ್ದಾರೆ. ಜಿಲ್ಲಾಧಿಕಾರಿಗಳೇ ನೇರವಾಗಿ ಶಾಮೀಲಾಗಿ ಜಿಲ್ಲಾಧಿಕಾರಿಗಳು ತಮ್ಮ ಸಂಬಳಕ್ಕಲ್ಲದೆ ಅಲ್ಲಿ ತೆಲಂಗಾಣದವ್ರು ನಡೆಸ್ತಾ ಇರ್ತಕ್ಕಂಥ ಮರಳು ದಂಧೆಯ ಕಮಿಷನ್ ಕಾರಣಕ್ಕಾಗಿ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದಕ್ಕೆ ಈ ಪ್ರತಿಭಟನೆ ಮಾಡ್ತಾ ಇಲ್ಲ. ಪ್ರತಿಭಟನೆ ಪಾಪ ನೀವೆಲ್ಲ ಮಾಧ್ಯಮ ಮಿತ್ರರು ಸಹಕರಿಸ್ತಾ ಇದ್ದೀರಾ. ನಾನು ನಿಮಗೆ ಗೊತ್ತಿರಲಿ ಅಂತ ನಾವು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಕೇಳಿದ್ರೆ ಅವರು ಇವತ್ತಿನವರೆಗೂ ನಮಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಇಲ್ಲಿ ಪೆಂಡಲ್ ಹಾಕೋದಕ್ಕೆ, ಈ ಟೆಂಟ್ ಹಾಕೋದಕ್ಕೂ ಬಿಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಈಗಲೂ ನೋಡಿ ಮೈಕ್ ಪರ್ಮಿಷನ್ನ ಕೊಟ್ಟಿಲ್ಲ ನಮಗೆ. ಇದು ಎಂಥ ರಾಜ್ಯದಲ್ಲಿ ನಾವಿದ್ದೀವಿ, ಎಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ? ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಂವಿಧಾನದಲ್ಲಿ ನಮ್ಗೆ ಏನೆಲ್ಲ ಹಕ್ಕುಗಳಿದ್ದಾವೆ, ನಮ್ಮ ಹಕ್ಕುಗಳನ್ನ ಚಲಾಯಿಸೋದಕ್ಕೂ ನಮಗೆ ಇವರು ಬಿಡ್ತಾ ಇಲ್ಲ. ನಮ್ಮ ಅದನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ದೊಡ್ಡ ಮಟ್ಟದ ಲಾಬಿ ದಂಧೆ ಇಲ್ಲಿ ನಡೀತಾ ಇದೆ. ಬೇಕಂತಲೇ ಇವರು ಸಾವಿರಾರು ಕೋಟಿ ರೂಪಾಯಿಗಳ ಇಲ್ಲಿ ಏನು ಅಕ್ರಮ ಇಲ್ಲಿ ನಡೀತಾ ಇರೋ ಕಾರಣಕ್ಕಾಗಿಯೇ, ಅದರಿಂದ ಬರ್ತಾ ಇರ್ತಕ್ಕಂಥ ಕಿಕ್ ಬ್ಯಾಕ್ ಕಾರಣಕ್ಕಾಗಿಯೇ ಇವತ್ತು ಯಾದಗಿರಿಯ ಜಿಲ್ಲಾಧಿಕಾರಿಗಳು ಈ ವಿಚಾರವನ್ನು ಬೇಕಂತಾನೆ ಅವರು ಇದನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಇದು ಕನ್ನಡ ನಾಡಿನ ಸಂಪತ್ತನ್ನು ಉಳಿಸ್ತಕ್ಕಂಥ ಕಾರ್ಯ ಅಂತ ಹೇಳಿ ನಾವು ಭಾವಿಸ್ತಾ ಇದನ್ನು ಹೋರಾಟಕ್ಕೆ ಇಳಿದಿದ್ದೀವಿ. ಈ ಕೂಡಲೇ ಎಚ್ಚೆತ್ಕೋಬೇಕು ಇವರು. ಎಚ್ಚೆತ್ಕೊಂಡು ನಾಳೆಯಿಂದ ಅಲ್ಲಿ ಏನು ನಡೀತಾ ಇದೆ ದಂಧೆ, ಅಕ್ರಮವಾದಂಥ ಮರಳು ಸಾಗಣೆ ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತ ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾದ್ಯಂತ ಇರುವಂಥ ಸೈನಿಕರು ಜೊತೆಗೆ ಕನ್ನಡಾಭಿಮಾನಿಗಳು ಯಾರಿದ್ದಾರೆ, ನಾಡಪ್ರೇಮಿಗಳು ಯಾರಿದ್ದಾರೆ, ಅವರೊಟ್ಟಿಗೆ ನಾವೇನೇ ಬಂದು ಅದನ್ನು ನಿಲ್ಲಿಸ್ತಕ್ಕಂಥ ತಡಿತಕ್ಕಂಥ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕಂತೇಳಿ ಇವತ್ತಿಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಪ್ರತಿಭಟನೆ ಇವತ್ತು ನಡೀತಾ ಇದೆ.